ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಮಳಿ ನಿಂತ್ರು ಮಳಿ ಹನಿ ನಿಲ್ಲಂಗಿಲ್ಲ, ಮರದ ಹನಿನೂ ನಿಲ್ಲಂಗಿಲ್ಲ ಅಂತಾರ ನೋಡ್ರಿ. ಹಂಗ ಆಯ್ತು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮುಗಿದ್ 2ನೇ ದಿನ ಆಯ್ತಂದ್ರೂ ಇನ್ನ ಟ್ರೋಲ್ಗಳು ಕಡಿಮೆನೇ ಆಗಕತ್ತಿಲ್ಲ. ಸಿಕ್ಕಾಪಟ್ಟೆ ಒಂದರ್ಕಿನ ಒಂದು ಡಿಫ್ರೆಂಟ್ ಟ್ರೋಲ್ಗಳು ಹೋಗ್ಲಿಕ್ಕತ್ತಾವ. ಛೇ ಛೇ ಛೇ, ಅವನೊಬ್ಬ ಪಾಕಿಸ್ತಾನಿ ಫ್ಯಾನ್ಗೆ ಅಭಿಷೇಕ್ ಶರ್ಮಾ ವಿಕೆಟ್ ಬಿದ್ದಾಗ ಫಿಟ್ಸ್ ಬಂದ್ಬಿಡ್ತು. ಇನ್ನೇನ್ ಪಾಕಿಸ್ತಾನ ಗೆದ್ದೇ ಬಿಡ್ತೇನೆ ಅನ್ನೋಂಗ ಆಡ್ಲಿಕ್ಕತ್ತಿದ್ದ. ಅದಾದ್ಮೇಲೆ ತಿಲಕ್ ವರ್ಮಾ ಬಂದು ಕಬ್ಬಣ ಕೊಟ್ಟ ಮೇಲೆ ಫಿಟ್ಸ್ ಅಂತೂ ನಿಂತು ಬಿಡ್ತು ಬಿಡ್ರಿ. ಎಂಥ ವಿಚಿತ್ರ ಅಲ್ಲೇನ್ರಿ? ಮ್ಯಾಚ್ ಕೈ ತಪ್ಪಿ ಹೋದ್ಮೇಲೆ ಅಲ್ಲ ಕೈ ಹಿಡಿಲಿಲ್ಲ ಅಂತ ಹೇಳಿ ಈಶ್ವರನನ್ನ ಕೈ ಮುಗಿದು ಬೇಡ್ಕೊಳ್ಳಿಕ್ಕ ಚಾಲು ಮಾಡಿಬಿಟ್ಟ. ಇದು ಬಿಡ್ರಿ, ಈ ಮ್ಯಾಚ್ ಎಲ್ಲ ಆದ್ಮೇಲೆ ಪಾಕಿಸ್ತಾನದ ಕ್ಯಾಪ್ಟನ್ಗೆ ಭಾರತದ ಪತ್ರಕರ್ತರೊಬ್ರು ಕೇಳ್ತಾರ, ಭಾರತ ನಿಮ್ಮನ್ನ ತುಳಿದ್ ಹಾಕ್ಬಿಡ್ತಲ್ಲ ಅಂತ ಹೇಳಿ. ಅದಕ್ಕೆ ಅವ ಏನ್ ಅನ್ಬೇಕು? ಈ ನಾವು 1990 ಗೆದ್ದಿದ್ವಲ್ಲ ಅಂತಾನ. ಅದಕ್ಕೆ ರಿಪೋರ್ಟರ್ 34 ವರ್ಷ ಹಿಂದಲ್ಲ ಅಂತ ಕೇಳ್ತಾರ. ಅದೇನ್ ಬಹಳ ಹಳೀದಲ್ಲ ಅಂತ ಪಾಕಿಸ್ತಾನದ ಕ್ಯಾಪ್ಟನ್ ಹೇಳ್ತಾನ. ಅದಕ್ಕ ನಮ್ಮ ರಿಪೋರ್ಟರ್ ಏನಂತಾರ ಗೊತ್ತಾ? ಭಾರಿ ಮಾತು ಕೇಳ್ತಾರ. ಅದಕ್ಕೂ 43 ವರ್ಷದ ಹಿಂದ ಪಾಕಿಸ್ತಾನನೇ ಇರ್ಲಿಲ್ಲಲ್ಲ ಅಂತ ಹೇಳಿ. ವಾಹ್, ಏನ್ ಭಾರಿ ಕ್ವಶನ್ ಹೌದಿಲ್ಲ ಹೇಳ್ರಿ. ಪಾಕಿಸ್ತಾನಕ್ಕ ಹೆಂಗೆಲ್ಲ ಉರಿಸ್ಬೇಕಲ್ಲ ಹಂಗೇ ಉರಿಸ್ಲಿಕ್ಕತ್ತಾರ ನೋಡ್ರಿ. ಅದರ ನಡುವ ಪಾಕ್ ಮಾಜಿ ಆಟಗಾರನ ಒಂದು ವಿಡಿಯೋ ಬೇರೆ ಟ್ರೋಲ್ ಆಗ್ಲಿಕ್ಕೆ ಚಾಲು ಆಗ್ಬಿಟ್ಟದ. ಸಯೀದ್ ಅಜ್ಮಲ್ ಅವ್ರ ಕಾಲದಾಗ ಪಾಕಿಸ್ತಾನ ಏಷ್ಯಾ ಕಪ್ ಗೆದ್ಕೊಂಡ್ ಹೋದಾಗ ಪಾಕಿಸ್ತಾನದ ಪ್ರಧಾನಿ 25 ಲಕ್ಷ ರೂಪಾಯಿದ ಚೆಕ್ ಕೊಟ್ಟಿದ್ನಂತ. ಆಮೇಲೆ ಅದನ್ನ ತಗೊಂಡು ಬ್ಯಾಂಕಿಗೆ ಹೋದ್ರ ಅವ್ರದ್ದು ಅಕೌಂಟೇ ಎಂಟಿ ಅಂತ. जब 2009 का वर्ल्ड कप जीत के आए, हमें कोई बहुत ज्यादा प्राइज नहीं मिले, क्योंकि हमारा उसके फौरी बाद श्रीलंका का टूर था। वजीर आजम थे उस वक्त के, उन्होंने हमें इनविटेशन दिया और हमें कोई 25 लाख रुपए का चेक दिया और हम बड़े खुश हुए। 2009 में 25 लाख बड़े बड़े पैसे। तो वो हमें चेक मिला और चेक हमारा बाउंस हो गया। हमने कहा गवर्नमेंट का चेक बाउंस हो गया। तो उन्होंने कहा जी के ये चेक पीसीबी के चेयरमैन आपको देंगे। चेयरमैन साहब ने साफ इनकार कर दिया कि भाई मैं चेक आपको वहां से मिला, मैं क्यों दूं। फिर हमें जो अकलौती मनी मिलनी थी उसके फौरी बाद हमें वो तो मिलना था कि हम श्रीलंका टूर पे चले गए। जो प्राइज मनी हमें जो आईसीसी की तरफ से मिली वही हमें जो मिली थी, वो जितनी भी थी। उस टूर पे हम जाके बुरी तरह गिलानी साहब ने क्या चेक कैंसिल कर दिया। वो सारा कुछ ही कैंसिल हो गया, ना हमें मिल सका ना हम कुछ कर सके। ಹಿಂಗ ಬ್ಯಾಂಕ್ನಾಗ ರೊಕ್ಕ ಇರೋದಿಲ್ಲ ಅಂತ ತಿಳ್ಕೊಂಡೆ ಪಾಕಿಸ್ತಾನದ ಕ್ಯಾಪ್ಟನ್ ಚೆಕ್ ಹರದ್ನೋ ಏನೋ ನೋಡ್ರಪ್ಪ. ಪಾಪ ಬಹಳ ವಿಚಿತ್ರ ಅನಿಸ್ತದ. ಈ ಹಳಿ ವಿಡಿಯೋ ಅಂತ ಅಂದ ಕೂಡ್ಲೆ ಮತ್ತೊಂದು ಹಳಿ ವಿಡಿಯೋ ನೆನಪಾಯ್ತು ನೋಡ್ರಿ. ಭಾರಿ ಟ್ರೋಲ್ ಆಗಿದ್ ವಿಡಿಯೋ ಅದು. ನಮ್ಮ ರಾಹುಲ್ ಗಾಂಧಿ ಅವರದ್ದು ಒಂದು ಹಳಿ ವಿಡಿಯೋ. ಅಂದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರ ರಾಹುಲ್ ಗಾಂಧಿದ ಅಲ್ರಿ, ಅದ್ರಾಗ ರಾಹುಲ್ ಗಾಂಧಿ ಅವ್ರದ್ದು ಮಾತೈತಿ. ಆದ್ರ ಅವ್ರವ್ವ ಸೋನಿಯಾ ಗಾಂಧಿ ಮಾತಾಡಿದ ಒಂದು ವಿಡಿಯೋ ಬಹಳ ಟ್ರೋಲ್ ಆಗ್ಲಿಕ್ಕತ್ತದ. भाई और बहनों, मैं आपको अपना बेटा सौंप रही हूँ। हर बार ऐसे ही करते हैं, मैं मेरा बेटा को सौंप देता हूँ, बट आपका बेटा को लेगा कौन? ये बेटा को जो आपका बेटा को जो भी अपना घर में लेगा वो तो बर्बाद हो जाएगा ना, आलू से सोना बनाना शुरू कर देगा। ಸೋನಿಯಾ ಗಾಂಧಿ ಅವರು ನಾನು ನನ್ನ ಮಗನ್ನ ನಿಮಗೆ ಗಿಫ್ಟ್ ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಹಿಮಂತ್ ಬಿಸ್ವಾ ಶರ್ಮಾ ಅವ್ರು ಹೇಳ್ತಾರೆ. ಸೋನಿಯಾ ಅವರು ದರಾಸಲ ಅದನ್ನೇ ಹೇಳ್ತಾರ, ನಾನ್ ನನ್ನ ಮಗನಿಗೆ ನಿಮಗೆ ಒಪ್ಪಿಸ್ತೀನಿ, ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ. ಆದ್ರ ನಿಮ್ಮ ಮಗನ್ನ ತಗೊಳ್ಳೋರು ಯಾರು? ಅವನನ್ನ ಯಾರೇ ತಗೊಂಡ್ರು ಅವ್ರ ಮನಿನೇ ಬರ್ಬಾದ್ ಆಗ್ತದ ಅಂತಂತಾರ. हर बार ऐसे ही करते हैं, मैं मेरा बेटा को सौंप देता हूँ, बट आपका बेटा को लेगा कौन? ये बेटा को जो आपका बेटा को जो भी अपना घर में लेगा वो तो बर्बाद हो जाएगा ना, आलू से सोना बनाना शुरू कर देगा। ಹಿಮಂತ್ ಬಿಸ್ವಾ ಶರ್ಮಾ ಅವ್ರು ಹೇಳ್ದಂಗ ಈಗ ಅವ್ರನ್ನ ಫ್ರೀ ಕೊಟ್ರು ಯಾರು ತಗೊಳ್ಳೋರು ಇಲ್ಲ ನೋಡ್ರಪ್ಪ. ಕರ್ನಾಟಕದಾಗ ಏನೇನೋ ಸುಳ್ಳುಗಳು ಹೇಳಿ ಅಧಿಕಾರಕ್ಕೆ ಬಂದ್ರು. ಈಗ ಅಲ್ಲೂ ಒದ್ದು ಓಡಿಸ್ಲಿಕ್ಕೆ ಜೆನ್ಸಿಗಳು ರೆಡಿಯಾಗಿ ನಿಂತಾರ. वहां नहीं रुकेंगे। 2.5 लाख ಸರ್ಕಾರಿ ರೋಜಗಾರ್ ಖಾಲಿ ಪಡೆ. ಇವತ್ತು 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿದೆ. उन वैकेंसीज को हम कर्नाटक के युवाओं के लिए भरेंगे। ಇವತ್ತು ಯುವಕರಿಗಾಗಿ ಆ 2.5 ಲಕ್ಷಗಳ ಹುದ್ದೆಗಳೇನು ಖಾಲಿ ಬಿದ್ದಿದ್ದಲ್ಲ ಅದನ್ನು ಕೂಡ ನಾವು ಭರ್ತಿ ಮಾಡ್ತೇವೆ. और हमारी कोशिश होगी कि 5 साल में हम 10 लाख युवाओं को रोजगार दिलवाएं।
ಇವತ್ತು ನಾವು 5 ವರ್ಷದಲ್ಲಿ 10 ಲಕ್ಷ ಯುವಕರಿಗೆ ಉದ್ಯೋಗವನ್ನು ಕೊಡುವಂತ ಒಂದು ಗುರಿಯನ್ನ ಇಟ್ಕೊಂಡಿದ್ದೇವೆ. ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿ ಕಳೆದ 2.5 ವರ್ಷದಿಂದ ಮಾನ್ಯ ಗೃಹ ಸಚಿವರು ಇದ್ದಾರೆ. ಜಾಸ್ತಿ ಅಂತ ಕೇಳ್ತಾ ಇಲ್ಲ, ಅಪ್ಲಿಕೇಶನ್ ಹಾಕಿ ಒಂದೇ ಒಂದು ಅವಕಾಶ ಮಾಡ್ಕೊಡ್ತಾರೆ. ವಿದ್ಯಾರ್ಥಿ ನಾವು ಎಲ್ಲೋ ಒಂದ್ ಕಡೆ ನಾವು ಏಕಾಂಗಿದ್ದಾಗ ನನ್ನ ಮನಸ್ಸು ಅನ್ಸುತ್ತೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನೋ, ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮಪ್ಪ ನಮಗೆ ಒಳ್ಳೆ ಮಗನಾಗಬಹುದಾಗಿತ್ತು, ದಿನಕ್ಕೆ 300 ರೂಪಾಯಿದಿಂದ 500 ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು. ಇವತ್ತು ಸರ್ಕಾರದ ನೌಕರಿಯನ್ನ ನಂಬಿಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪಾಗ್ಬಿಟ್ಟಿವೆ ಅನ್ಸುತ್ತೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮಾನ್ಯ ಗೃಹ ಮಂತ್ರಿಗಳೇ, ಮಾನ್ಯ ಶಿಕ್ಷಣ ಮಂತ್ರಿಗಳೇ, ನಾವು ಕೇಳೋದೊಂದೇ, ವಯೋಮಿತಿ ಹೆಚ್ಚಿಸಿ ನೇಮಕಾತಿಯನ್ನು ಆರಂಭಿಸಿ ಅಂತ ಹೇಳ್ತೀನಿ. ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡ್ರಿ, ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟೇ ಶಕ್ತಿ ಇದೆ ಅಂತ ಹೇಳ್ತೇನೆ. ಅದ್ರಲ್ಲಿ ವಿದ್ಯಾರ್ಥಿಗಳ ಜೀವನ ಏನ್ ಹಾಳಾದ ನಿಮ್ ಸರ್ಕಾರ ಬೀಳಕ ಗ್ಯಾರಂಟಿ ಅದೇ. ಇವತ್ತಿಲ್ಲಿ ಬಂದಿನಂದ್ರ ನನಗೂ ಬೆಂಕಿ ಎತ್ತದಂತಾನೆ ಅರ್ಥ. ನೀವು ಹುಷಾರಾಗಿರ್ಬೇಕು. ಎಷ್ಟೋ ಬಡ ವಿದ್ಯಾರ್ಥಿಗಳು ಧಾರವಾಡ ಅಲ್ಲಿ ಇಲ್ಲಿ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ಕೊಂಡು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಸರ್. 30 ವಯಸ್ಸಾದ್ರೂ ನಾವ್ ಇನ್ನ ಓದ್ತಾ ಇದೀವಿ ಸರ್. ಗೃಹ ಸಚಿವರೇ, ಸಿಎಂ ಅವರೇ, ನಿಮ್ಗೆ ಒಂದಿಟ್ಟು ಕನಿಕರ ಇಲ್ವಾ? ಒಂದಿಟ್ಟಾದ್ರ ಮಾನವೀಯತೆ ಅದೇ ಸರ್. ಮದುವೆ ಇಲ್ಲ, ನಮ್ ತಾಯಿ ತಂದೆಗೆ ವಯಸ್ಸಾಗಿ ಹೋಯ್ತು ಸರ್. ಪಾಪ ರಾಹುಲ್ ಗಾಂಧಿ ನೋಡಿದ್ರೆ ಜೆನ್ಜಿಗಳನ್ನೇ ಬಳಸ್ಕೊಂಡು ನೇಪಾಳದ ತರ ದಂಗೆ ಎಬ್ಸೋಣ ಅಂತ ಪ್ಲಾನ್ ಹಾಕಿದ್ರು. ಆದ್ರ ಪ್ಲಾನ್ ಉಲ್ಟಾ ಹೊಡಿತ್ರಿ. ಭಾರತದ ಜೆನ್ಜಿಗಳು ಇವ್ರ ವಿರುದ್ಧನೇ ದಂಗೆ ಎದ್ದ ಮೋದಿಜಿನ ಹೆಂಗ್ ಹೊಗಳಿಕತ್ತಾರ ನೋಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕ ಜೆನ್ಜಿಗಳು ಐ ಲವ್ ಮೊಹಮ್ಮದ್ ಅಂತ ಬೀದಿಗಿಳಿದಿದ್ರಲ್ಲ, ಅದಕ್ಕೆ ಮೋದಿಜಿ ಲಾಠಿ ಬೀಸಿ, ದೊಡ್ಡ ದೊಡ್ಡ ಲಾಠಿನೇ ಬೀಸಿ ನಾವು ನಿಮ್ಮ ಜೊತೆ ಅದೀವಿ ಅಂತ ಹೇಳಿಕತ್ತಾರ. ಕರೆಕ್ಟೇ ಅದ ನೋಡ್ರಿಪ್ಪ, ಸರಿಯಾಗೇ ಹೊಡಿಬೇಕಿಂತವ್ರಿಗೆ. ಅದಕ್ಕ ಯೋಗಿಜಿನೇ ಕರೆಕ್ಟ್ ನೋಡ್ರಿ. ಅಷ್ಟು ಮಾಡಿನೇ UP-ನ್ಯಾಗ ದುರ್ಗಾ ಪೂಜೆಗೆ ಎಷ್ಟು ಹಾವಳಿ ಇಡ್ತಾರ ನೋಡ್ರಿ. ಇವ್ರನ್ನ ಹಿಂಗೆ ಬಿಟ್ರ ಸುಮ್ಮನಿರೋ ಮಂದಿ ಏನ್ ಹೇಳ್ರಿ? ಅವ್ರ ಇವುಗಳಿಗೆ ಲಾಠಿನೇ ಕರೆಕ್ಟ್ ಇಲ್ಲ ಹೇಳ್ರಿ, ಯೋಗಿಜಿನೇ ಕರೆಕ್ಟ್ ಇವ್ರಿಗೆ ನೋಡ್ರಿ. ಯೋಗಿ ಬಾಬಾನ ಬುಲ್ಡೋಜರ್ ಬಾಜು ರೋಡ್ನ್ಯಾಗ ಸೌಂಡ್ ಆಗ್ತಿದ್ದಂಗೆ ಕೇಳದ್ ಕೂಡ್ಲೇನೆ ಮನಿಗೆ ಅಂಟಿಸಿದಂತ ಐ ಲವ್ ಮೊಹಮ್ಮದ್ ಪೋಸ್ಟರ್ ಅನ್ನ ಹೆಂಗ್ ಕಿತ್ ಒಗಿಲಿಕತ್ತಾರ ಅಂತ ಹೇಳಿ. ಹಾ, ಇಂಥ ಅಂಜಿಕೆ ಇದ್ರೇನೆ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಐತಿ. ಇಲ್ಲಂದ್ರ ನಮ್ಮಲ್ಲಿ ನೋಡಿರಲ್ಲ, ಗಣೇಶನ ಮೆರವಣಿಗೆ ಮ್ಯಾಲ ಕಲ್ಲು ಒಗದ್ರು ಕೇಳೋರಿಲ್ಲ, ಅದನ್ನ ಪ್ರಶ್ನೆ ಮಾಡಿರೋರನ್ನೇ ಅರೆಸ್ಟ್ ಮಾಡ್ತಾರ. ಹಂಗಾದ್ರ ಉರಿಲಾರ್ದೆ ಇರ್ತಾರೇನ್ ಹೇಳ್ರಿ? ಅವ್ರಿಗೆಲ್ಲ ಏನ್ ಧೈರ್ಯ ಗೊತ್ತಾ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ್ದು ಆಡಳಿತ ಐತಿ ಅನ್ನೋ ಧೈರ್ಯ ಅವ್ರಿಗೆ. ನೋಡ್ರಿ, ಈಗ ಈ ಬುರ್ಕಾ ಹಾಕಿರೋ ಹೆಣ್ಮಕ್ಳು ಕನ್ನಡ ಮಾತಾಡ್ಲಿಕ್ಕ ಎಷ್ಟು ಗಾಂಚಲಿ ಮಾಡ್ಕೊಂಡು ನಮ್ಮ ಸಿದ್ದರಾಮಯ್ಯನ ಕರೆಸ್ತೀವಿ ಅಂತ ಹೆಂಗ್ ಹೇಳಿಗತ್ತಾಳ ನೋಡ್ರಿ. ಈಕಿ ಹಿಂಗ ಹೇಳಕತ್ತಾಳಲ್ಲ, ಸಿದ್ದರಾಮಯ್ಯ ಅವ್ರ ಏನ್ ಈಕಿನ ಅಬ್ಬಾಚಾನ ತಿಳ್ಕೊಂಡಳ ಹೆಂಗ್ ಈಕಿ? ಮತ್ತ ಅಲ್ಲ, ನಮ್ಮ ಕನ್ನಡ ಹೋರಾಟಗಾರರಿಗೆ ಇದೆಲ್ಲ ಯಾಕೆ ಕಣ್ಣಿಗೆ ಕಾಣೋದಿಲ್ಲ ಅಂತೀನಿ? ಒಂದು ಕಡೆ ಈ ತರದ ದೌರ್ಜನ್ಯ, ಮತ್ತೊಂದು ಕಡೆ ಜಮೀನನ್ನೇ ಕಬ್ಜಾ ಮಾಡ್ಕೊಳ್ಳುದಂತ. ಅದು ಯಾರು? ಸ್ವತಃ DCM DK ಶಿವಕುಮಾರ್ ಅವ್ರಂತ. ನಾ ಅಲ್ರಪ್ಪ ಹಿಂಗ್ ಹೇಳಿಕತ್ತಿದ್ದು DK ಸಾಹೇಬ್ರೆ, ಮತ್ತೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಕುಮಾರಣ್ಣ ಹಂಗ ಅಲ್ಲಿಕತ್ತಿದ್ರು, ಕೇಳ್ರಿ ಬೇಕಾದ್ರೆ. ಇವತ್ತು ಈ ಟೌನ್ಶಿಪ್ ನ ಹೆಸರಿನಲ್ಲಿ ಲೂಟಿ ಹೊಡೆಯ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇವತ್ತು ಶಿವಕುಮಾರ್ ಏನು ನಮ್ಮ ಮೇಲೆ ದೂರ್ತಾರೆ, ಇವತ್ತು ನಮ್ಮ
ಬಿಲ್ಕೆಂಪನಹಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ, ಅವರು ಪಾಪ ಫೈನಾನ್ಸ್ ಕಾರ್ಪೊರೇಷನ್ ಲೋನ್ ತಗೊಂಡು ಪಾಪ ಏನೋ ಒಂದು ಹೋಟ್ಲ್ ಹಾಕೊಂಡ್ರು. ಆ ಹೋಟ್ಲ್ ಹಾಕಿದ್ದನ್ನ ಖಾಲಿ ಮಾಡಿಸಿ, ಆ ಮುಂದ್ಗಡೆ ಹೈವೇನಲ್ಲಿ ಆ ಕ್ಯಾಂಟೀನ್ ಇಡಬಾರದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ, ಆ ಒಂದು KSFCನಲ್ಲಿ ಕಡಿಮೆ ದುಡ್ಡಿಗೆ ಅದನ್ನ ಯಾವ ರೀತಿ ಖರೀದಿ ಮಾಡಿ ಲಪ್ಟಾಯಿಸಿ ಇವತ್ತಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ. ನೋಡಿದ್ರಿಲ್ ಮತ್ತ ಕೇಳಿದ್ರಿಲ್ಲ, ಮತ್ತೆ ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ರಿ. ಮತ್ತ ಇದನ್ನ ಇಟ್ಕೊಂಡು ಸುಮ್ಮನೆ ನನಗೆ ನೋಟಿಸ್ ಕಳಿಸ್ಲಿಕ್ಕೆ ಏನ್ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನೇ ಇದ್ರು ನೀವು ಕುಮಾರಣ್ಣ ಕುಂತು ಮಾತಾಡ್ಕೊಳ್ರಿ, ಕೇಳ್ಕೊಳ್ರಿ, ಯಾರು ಬೇಡ ಅಂದಾರ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕೆ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.